ಸಮಸ್ಯೆ ಪ್ರಾರಂಭ ಆಗಿದ್ದು ಇಂಡಿಗೋ ಏರ್ಲೈನ್ಸ್ ಕಡೆಯಿಂದ ಆದರೂ ಕೂಡ ಆ ಏರ್ಲೈನ್ಸ್ ನಲ್ಲಿ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಇದೀಗ ಬೇರೆ ಏರ್ಲೈನ್ಸ್ ನ ಟಿಕೆಟ್ ಬುಕ್ ಮಾಡ್ಕೊಳ್ಳಿಕ್ಕೆ ಪ್ರಯಾಣಿಕರು ಮುಂದಾಗ್ತಿದ್ದಾರೆ. ಇದನ್ನ ಅಕ್ಷರಶಃ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾವ ಇತರೆ ವಿಮಾನಯಾನ ಸಂಸ್ಥೆಗಳು ಅನ್ನೋ ಅನುಮಾನ. ಬ್ಲಾಕ್ ಮೇಲ್ ಶುರುವಾಗ್ಬಿಟ್ಟಿದೆ. ಹಗಲು ದರೋಡೆ, ವಿಮಾನಗಳ ಟಿಕೆಟ್ ಪ್ರೈಸ್ ಅನ್ನ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗೋದೊಂದು ಬಾಕಿ ಇದೆ. ಅಷ್ಟರ ಮಟ್ಟಿಗೆ ದುಬಾರಿ ದರಕ್ಕೆ ಏರ್ ಟಿಕೆಟ್ ಗಳನ್ನ ಸೇಲ್ ಮಾಡಲಿಕ್ಕೆ ಮುಂದಾಗ್ತಾ ಇವೆ ಈ ವಿಮಾನಯಾನ ಸಂಸ್ಥೆಗಳು. ಫಾರ್ ಎಕ್ಸಾಂಪಲ್ ನೋಡಿ, ಎಮಿರೇಟ್ಸ್ ದೆಹಲಿಯಿಂದ ಹೈದರಾಬಾದ್ಗೆ ಟಿಕೆಟ್ ದರ ಎಮಿರೇಟ್ಸ್ ವಿಮಾನದಲ್ಲಿ ಬರೋಬ್ಬರಿ 96,892 ರೂಪಾಯಿ. ಕೇವಲ ಇದಿಷ್ಟು ಮಾತ್ರವಲ್ಲ, ಏರ್ ಇಂಡಿಯಾ ಪುಣೆಯಿಂದ ದೆಹಲಿಗೆ 1,18,265 ರೂಪಾಯಿ ಅಂತೆ ಒಂದು ಟಿಕೆಟ್ಗೆ, ಪುಣೆ ಟು ದೆಹಲಿ. ಇನ್ನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ದೆಹಲಿ ಟು ಬೆಂಗಳೂರು ಹತ್ರ 51,000, ಅದಕ್ಕಿಂತ ಹೆಚ್ಚು ಕೂಡ ಇದೆ. ಬೇಸಿಕ್ 51,000ದಿಂದ ಪ್ರಾರಂಭ ಆಗ್ತಾ ಇದೆ. ಇನ್ನು ಸ್ಟಾರ್ ಏರ್ ಬೆಂಗಳೂರಿನಿಂದ ಜೋಧ್ಪುರಕ್ಕೆ 48,791 ರೂಪಾಯಿ ಚಾರ್ಜ್ ಮಾಡ್ತಾ ಇದೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ದೆಹಲಿಯಿಂದ ಮುಂಬೈ ಟಿಕೆಟ್ನ ದರ 34,272 ರೂಪಾಯಿ ನಿಗದಿ ಮಾಡಿದೆ. ಏರ್ ಇಂಡಿಯಾ ದೆಹಲಿ ಟು ಕೋಲ್ಕತಾ 38,676 ರೂಪಾಯಿ ಇದೆ. ಸ್ಪೈಸ್ ಜೆಟ್ನಲ್ಲಿ ನೀವೇನಾದ್ರೂ ಚೆನ್ನೈ ಮುಂಬೈ ನಡುವೆ ಟ್ರಾವೆಲ್ ಮಾಡಬೇಕು ಅಂದ್ರೆ 60,000, ಹತ್ರ 60,000, ಟು ಬಿ ಪ್ರಿಸೈಸ್ 59,951 ರೂಪಾಯಿ ನಿಗದಿ ಮಾಡಿದೆ. ಸಹಜವಾಗಿ ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ಹೋಗೋರೆಲ್ಲರೂ ಟ್ರಿಪ್ಪು, ಟ್ರಾವೆಲ್, ಮೋಜಿ ಮಸ್ತಿ, ಹಾಲಿಡೇ ಅಂತಲೇ ಹೋಗಲ್ಲ. ಕೆಲವರಿಗೆ ಅನಿವಾರ್ಯ ಕಾರಣ ಕೂಡ ಇರುತ್ತೆ. ಕೆಲಸದ ನಿಮಿತ್ತ ಹೋಗೋರು ಇರ್ತಾರೆ. ಇಂಥವರು ಕೂಡ ಅನಿವಾರ್ಯವಾಗಿ ಕೈಯಿಂದ ಡಬಲ್, ಟ್ರಿಪಲ್, ಕೆಲವೊಂದ್ಸತಿ 8-10 ಇಷ್ಟು ಬೆಲೆಯನ್ನ ತೆರಬೇಕಾಗಿರೋದು ಸಹಜವಾಗಿ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇಷ್ಟೆಲ್ಲ ರಾಧಾಂತ ಆಗಿರುವಾಗ ಕೇಂದ್ರ ಸರ್ಕಾರ ಯಾಕೆ ಇದರ ಮಧ್ಯಪ್ರವೇಶ ಮಾಡ್ತಿಲ್ಲ ಪ್ರಶ್ನೆ ಹುಟ್ಟೋದು ಸಹಜ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿರೋದನ್ನೇ ಬಂಡವಾಳ ಮಾಡಿಕೊಂಡು ವಿಮಾನಯಾನ ಸಂಸ್ಥೆಗಳು ಸುಲಿಗೆಗೆ ಎಳೆದುಬಿಟ್ಟಿವೆ. 10ರಿಂದ 15,000 ಟಿಕೆಟ್ ಈಗ 75,000, 80,000, 1,00,000 ಬೇಕಾಬಿಟ್ಟಿ ಏರಿಕೆಯಾಗಿದೆ. ಏರ್ ಇಂಡಿಯಾ, ಸ್ಟಾರ್ ಏರ್, ಆಕಾಶ್ ಹೀಗೆ ಬಹುತೇಕ ಎಲ್ಲಾ ಏರ್ಲೈನ್ಸ್ಗಳು ಕೂಡ ಹಗಲು ದರೋಡೆಗೆ ಇಳಿದಿವೆ. ಇನ್ನು ಖಾಸಗಿ ಬಸ್ಗಳು ಕೂಡ ಪ್ರಯಾಣಿಕರಿಂದ ವಸೂಲಿ ಮಾಡಿಕೊಳ್ತಾ ಇದೆ. ಈ ಟಿಕೆಟ್ ರೇಟ್ ಕೇಳಿ ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ದಾರೆ. 3:30 ಫ್ಲೈಟ್ಗೂ 13,000, 16,000 ಮಾಡಿದ್ದಾರೆ. ಸರಿ, 6:30 ಫ್ಲೈಟ್ಗೂ ಬುಕ್ ಮಾಡಿದ್ದು, 6:15 ಬುಕ್ ಮಾಡಿದ್ದು, 6:15 ಫ್ಲೈಟ್ ಈಗ ಬೋರ್ಡಿಂಗ್ ಪಾಸ್ ಬಂದಿಲ್ಲ. 6:15 ಬುಕ್ ಆಯ್ತು, ಈಗ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಒಳಗಡೆ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಈಗ ಎಲ್ಲ 50% ಜಾಸ್ತಿ ಆಗಿದೆ. 4,500 ಇದ್ದಿದ್ದು ಇವಾಗ 13,000, 18,000, 20,000 ಆಗಿದೆ. ಇವಾಗ ಲಾಸ್ಟ್ 3:30 ಫ್ಲೈಟ್ಗೂ 13,000, 16,000 ಮಾಡಿದ್ದಾರೆ. ಸರಿ, 6:30 ಫ್ಲೈಟ್ಗೂ ಬುಕ್ ಮಾಡಿದ್ದು, 6:15 ಬುಕ್ ಮಾಡಿದ್ದು, 6:15 ಫ್ಲೈಟ್ ಈಗ ಬೋರ್ಡಿಂಗ್ ಪಾಸ್ ಬಂದಿಲ್ಲ. 6:15 ಬುಕ್ ಆಯ್ತು, ಈಗ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಒಳಗಡೆ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಈಗ ಎಲ್ಲ 50% ಜಾಸ್ತಿ ಆಗಿದೆ. 4,500 ಇದ್ದಿದ್ದು ಇವಾಗ 13,000, 18,000, 20,000 ಆಗಿದೆ. ಇವಾಗ ಲಾಸ್ಟ್ 3:30 ಫ್ಲೈಟ್ಗೂ. ಸಮಸ್ಯೆ ಪ್ರಾರಂಭ ಆಗಿದ್ದು ಇಂಡಿಗೋ ಏರ್ಲೈನ್ಸ್ ಕಡೆಯಿಂದ ಆದರೂ ಕೂಡ ಆ ಏರ್ಲೈನ್ಸ್ ನಲ್ಲಿ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಇದೀಗ ಬೇರೆ ಏರ್ಲೈನ್ಸ್ ನ ಟಿಕೆಟ್ ಬುಕ್ ಮಾಡ್ಕೊಳ್ಳಿಕ್ಕೆ ಪ್ರಯಾಣಿಕರು ಮುಂದಾಗ್ತಿದ್ದಾರೆ. ಇದನ್ನ ಅಕ್ಷರಶಃ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾವ ಇತರೆ ವಿಮಾನಯಾನ ಸಂಸ್ಥೆಗಳು ಅನ್ನೋ ಅನುಮಾನ. ಬ್ಲಾಕ್ ಮೇಲ್ ಶುರುವಾಗ್ಬಿಟ್ಟಿದೆ. ಹಗಲು ದರೋಡೆ, ವಿಮಾನಗಳ ಟಿಕೆಟ್ ಪ್ರೈಸ್ ಅನ್ನ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗೋದೊಂದು ಬಾಕಿ ಇದೆ. ಅಷ್ಟರ ಮಟ್ಟಿಗೆ ದುಬಾರಿ ದರಕ್ಕೆ ಏರ್ ಟಿಕೆಟ್ ಗಳನ್ನ ಸೇಲ್ ಮಾಡಲಿಕ್ಕೆ ಮುಂದಾಗ್ತಾ ಇವೆ ಈ ವಿಮಾನಯಾನ ಸಂಸ್ಥೆಗಳು. ಫಾರ್ ಎಕ್ಸಾಂಪಲ್ ನೋಡಿ, ಎಮಿರೇಟ್ಸ್ ದೆಹಲಿಯಿಂದ ಹೈದರಾಬಾದ್ಗೆ ಟಿಕೆಟ್ ದರ ಎಮಿರೇಟ್ಸ್ ವಿಮಾನದಲ್ಲಿ ಬರೋಬ್ಬರಿ 96,892 ರೂಪಾಯಿ. ಕೇವಲ ಇದಿಷ್ಟು ಮಾತ್ರವಲ್ಲ, ಏರ್ ಇಂಡಿಯಾ ಪುಣೆಯಿಂದ ದೆಹಲಿಗೆ 1,18,265 ರೂಪಾಯಿ ಅಂತೆ ಒಂದು ಟಿಕೆಟ್ಗೆ, ಪುಣೆ ಟು ದೆಹಲಿ. ಇನ್ನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ದೆಹಲಿ ಟು ಬೆಂಗಳೂರು ಹತ್ರ 51,000, ಅದಕ್ಕಿಂತ ಹೆಚ್ಚು ಕೂಡ ಇದೆ. ಬೇಸಿಕ್ 51,000ದಿಂದ ಪ್ರಾರಂಭ ಆಗ್ತಾ ಇದೆ. ಇನ್ನು ಸ್ಟಾರ್ ಏರ್ ಬೆಂಗಳೂರಿನಿಂದ ಜೋಧ್ಪುರಕ್ಕೆ 48,791 ರೂಪಾಯಿ ಚಾರ್ಜ್ ಮಾಡ್ತಾ ಇದೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ದೆಹಲಿಯಿಂದ ಮುಂಬೈ ಟಿಕೆಟ್ನ ದರ 34,272 ರೂಪಾಯಿ ನಿಗದಿ ಮಾಡಿದೆ. ಏರ್ ಇಂಡಿಯಾ ದೆಹಲಿ ಟು ಕೋಲ್ಕತಾ 38,676 ರೂಪಾಯಿ ಇದೆ. ಸ್ಪೈಸ್ ಜೆಟ್ನಲ್ಲಿ ನೀವೇನಾದ್ರೂ ಚೆನ್ನೈ ಮುಂಬೈ ನಡುವೆ ಟ್ರಾವೆಲ್ ಮಾಡಬೇಕು ಅಂದ್ರೆ 60,000,
ಹತ್ತತ್ರ 60,000, ಟು ಬಿ ಪ್ರಿಸೈಸ್ 59,951 ರೂಪಾಯಿ ನಿಗದಿ ಮಾಡಿದೆ. ಸಹಜವಾಗಿ ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ಹೋಗೋರೆಲ್ಲರೂ ಟ್ರಿಪ್ಪು, ಟ್ರಾವೆಲ್, ಮೋಜಿ ಮಸ್ತಿ, ಹಾಲಿಡೇ ಅಂತಲೇ ಹೋಗಲ್ಲ. ಕೆಲವರಿಗೆ ಅನಿವಾರ್ಯ ಕಾರಣ ಕೂಡ ಇರುತ್ತೆ. ಕೆಲಸದ ನಿಮಿತ್ತ ಹೋಗೋರು ಇರ್ತಾರೆ. ಇಂಥವರು ಕೂಡ ಅನಿವಾರ್ಯವಾಗಿ ಕೈಯಿಂದ ಡಬಲ್, ಟ್ರಿಪಲ್, ಕೆಲವೊಂದ್ಸತಿ 8-10 ಇಷ್ಟು ಬೆಲೆಯನ್ನ ತೆರಬೇಕಾಗಿರೋದು ಸಹಜವಾಗಿ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇಷ್ಟೆಲ್ಲ ರಾಧಾಂತ ಆಗಿರುವಾಗ ಕೇಂದ್ರ ಸರ್ಕಾರ ಯಾಕೆ ಇದರ ಮಧ್ಯಪ್ರವೇಶ ಮಾಡ್ತಿಲ್ಲ ಪ್ರಶ್ನೆ ಹುಟ್ಟೋದು ಸಹಜ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿರೋದನ್ನೇ ಬಂಡವಾಳ ಮಾಡಿಕೊಂಡು ವಿಮಾನಯಾನ ಸಂಸ್ಥೆಗಳು ಸುಲಿಗೆಗೆ ಎಳೆದುಬಿಟ್ಟಿವೆ. 10ರಿಂದ 15,000 ಟಿಕೆಟ್ ಈಗ 75,000, 80,000, 1 ಲಕ್ಷ ಬೇಕಾಬಿಟ್ಟಿ ಏರಿಕೆಯಾಗಿದೆ. ಏರ್ ಇಂಡಿಯಾ, ಸ್ಟಾರ್ ಏರ್, ಆಕಾಶ್ ಹೀಗೆ ಬಹುತೇಕ ಎಲ್ಲಾ ಏರ್ಲೈನ್ಸ್ಗಳು ಕೂಡ ಹಗಲು ದರೋಡೆಗೆ ಇಳಿದಿವೆ. ಇನ್ನು ಖಾಸಗಿ ಬಸ್ಗಳ ಬಸ್ಗಳು ಕೂಡ ಪ್ರಯಾಣಿಕರಿಂದ ವಸೂಲಿ ಮಾಡಿಕೊಳ್ತಾ ಇದೆ. ಈ ಟಿಕೆಟ್ ರೇಟ್ ಕೇಳಿ ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ದಾರೆ. 3.5 ಫ್ಲೈಟ್ಗೂ 13,000, 16,000 ಮಾಡಿದ್ದಾರೆ. ಸರಿ 6.5 ಫ್ಲೈಟ್ಗೂ ಬುಕ್ ಮಾಡಿದ್ದು, 6:15 ಬುಕ್ ಮಾಡಿದ್ದು, 6:15 ಫ್ಲೈಟ್ ಈಗ ಬೋರ್ಡಿಂಗ್ ಪಾಸ್ ಬಂದಿಲ್ಲ. 6:15 ಬುಕ್ ಆಯ್ತು, ಈಗ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಒಳಗಡೆ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಈಗ ಎಲ್ಲ 50% ಜಾಸ್ತಿ ಆಗಿದೆ. 4,500 ಇದ್ದಿದ್ದು ಇವಾಗ 13,000, 18,000, 20,000 ಆಗಿದೆ. ಇವಾಗ ಲಾಸ್ಟ್ 3.5 ಫ್ಲೈಟ್ಗೂ 13,000, 16,000 ಮಾಡಿದ್ದಾರೆ. ಸರಿ 6.5 ಫ್ಲೈಟ್ಗೂ ಬುಕ್ ಮಾಡಿದ್ದು, 6:15 ಬುಕ್ ಮಾಡಿದ್ದು, 6:15 ಫ್ಲೈಟ್ ಈಗ ಬೋರ್ಡಿಂಗ್ ಪಾಸ್ ಬಂದಿಲ್ಲ. 6:15 ಬುಕ್ ಆಯ್ತು, ಈಗ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಒಳಗಡೆ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಈಗ ಎಲ್ಲ 50% ಜಾಸ್ತಿ ಆಗಿದೆ. 4,500 ಇದ್ದಿದ್ದು ಇವಾಗ 13,000, 18,000, 20,000 ಆಗಿದೆ. ಇವಾಗ ಲಾಸ್ಟ್ 3.5 ಫ್ಲೈಟ್ಗೂ ಸಮಸ್ಯೆ ಪ್ರಾರಂಭ ಆಗಿದ್ದು ಇಂಡಿಗೋ ಏರ್ಲೈನ್ಸ್ ಕಡೆಯಿಂದ ಆದರೂ ಕೂಡ ಆ ಏರ್ಲೈನ್ಸ್ ನಲ್ಲಿ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಇದೀಗ ಬೇರೆ ಏರ್ಲೈನ್ಸ್ ನ ಟಿಕೆಟ್ ಬುಕ್ ಮಾಡ್ಕೊಳ್ಳಿಕ್ಕೆ ಪ್ರಯಾಣಿಕರು ಮುಂದಾಗ್ತಿದ್ದಾರೆ. ಇದನ್ನ ಅಕ್ಷರಶಃ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾವ ಇತರೆ ವಿಮಾನಯಾನ ಸಂಸ್ಥೆಗಳು ಅನ್ನೋ ಅನುಮಾನ. ಬ್ಲಾಕ್ ಮೇಲ್ ಶುರುವಾಗ್ಬಿಟ್ಟಿದೆ. ಹಗಲು ದರೋಡೆ, ವಿಮಾನಗಳ ಟಿಕೆಟ್ ಪ್ರೈಸ್ ಅನ್ನ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗೋದೊಂದು ಬಾಕಿ ಇದೆ. ಅಷ್ಟರ ಮಟ್ಟಿಗೆ ದುಬಾರಿ ದರಕ್ಕೆ ಏರ್ ಟಿಕೆಟ್ ಗಳನ್ನ ಸೇಲ್ ಮಾಡಲಿಕ್ಕೆ ಮುಂದಾಗ್ತಾ ಇವೆ ಈ ವಿಮಾನಯಾನ ಸಂಸ್ಥೆಗಳು. ಫಾರ್ ಎಕ್ಸಾಂಪಲ್ ನೋಡಿ, ಎಮಿರೇಟ್ಸ್ ದೆಹಲಿಯಿಂದ ಹೈದರಾಬಾದ್ಗೆ ಟಿಕೆಟ್ ದರ ಎಮಿರೇಟ್ಸ್ ವಿಮಾನದಲ್ಲಿ ಬರೋಬ್ಬರಿ 96,892 ರೂಪಾಯಿ. ಕೇವಲ ಇದಿಷ್ಟು ಮಾತ್ರವಲ್ಲ, ಏರ್ ಇಂಡಿಯಾ ಪುಣೆಯಿಂದ ದೆಹಲಿಗೆ 1,18,265 ರೂಪಾಯಿ ಅಂತೆ ಒಂದು ಟಿಕೆಟ್ಗೆ, ಪುಣೆ ಟು ದೆಹಲಿ. ಇನ್ನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ದೆಹಲಿ ಟು ಬೆಂಗಳೂರು ಹತ್ತತ್ರ 51,000, ಅದಕ್ಕಿಂತ ಹೆಚ್ಚು ಕೂಡ ಇದೆ. ಬೇಸಿಕ್ 51,000ದಿಂದ ಪ್ರಾರಂಭ ಆಗ್ತಾ ಇದೆ. ಇನ್ನು ಸ್ಟಾರ್ ಏರ್ ಬೆಂಗಳೂರಿನಿಂದ ಜೋಧ್ಪುರಕ್ಕೆ 48,791 ರೂಪಾಯಿ ಚಾರ್ಜ್ ಮಾಡ್ತಾ ಇದೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ದೆಹಲಿಯಿಂದ ಮುಂಬೈ ಟಿಕೆಟ್ನ ದರ 34,272 ರೂಪಾಯಿ ನಿಗದಿ ಮಾಡಿದೆ. ಏರ್ ಇಂಡಿಯಾ ದೆಹಲಿ ಟು ಕೋಲ್ಕತಾ 38,676 ರೂಪಾಯಿ ಇದೆ. ಸ್ಪೈಸ್ ಜೆಟ್ನಲ್ಲಿ ನೀವೇನಾದ್ರೂ ಚೆನ್ನೈ ಮುಂಬೈ ನಡುವೆ ಟ್ರಾವೆಲ್ ಮಾಡಬೇಕು ಅಂದ್ರೆ 60,000, ಹತ್ತತ್ರ 60,000, ಟು ಬಿ ಪ್ರಿಸೈಸ್ 59,951 ರೂಪಾಯಿ ನಿಗದಿ ಮಾಡಿದೆ. ಸಹಜವಾಗಿ ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ಹೋಗೋರೆಲ್ಲರೂ ಟ್ರಿಪ್ಪು, ಟ್ರಾವೆಲ್, ಮೋಜಿ ಮಸ್ತಿ, ಹಾಲಿಡೇ ಅಂತಲೇ ಹೋಗಲ್ಲ. ಕೆಲವರಿಗೆ ಅನಿವಾರ್ಯ ಕಾರಣ ಕೂಡ ಇರುತ್ತೆ. ಕೆಲಸದ ನಿಮಿತ್ತ ಹೋಗೋರು ಇರ್ತಾರೆ. ಇಂಥವರು ಕೂಡ ಅನಿವಾರ್ಯವಾಗಿ ಕೈಯಿಂದ ಡಬಲ್, ಟ್ರಿಪಲ್, ಕೆಲವೊಂದ್ಸತಿ 8-10 ಇಷ್ಟು ಬೆಲೆಯನ್ನ ತೆರಬೇಕಾಗಿರೋದು ಸಹಜವಾಗಿ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇಷ್ಟೆಲ್ಲ ರಾಧಾಂತ ಆಗಿರುವಾಗ ಕೇಂದ್ರ ಸರ್ಕಾರ ಯಾಕೆ ಇದರ ಮಧ್ಯಪ್ರವೇಶ ಮಾಡ್ತಿಲ್ಲ ಪ್ರಶ್ನೆ ಹುಟ್ಟೋದು ಸಹಜ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿರೋದನ್ನೇ ಬಂಡವಾಳ ಮಾಡಿಕೊಂಡು ವಿಮಾನಯಾನ ಸಂಸ್ಥೆಗಳು ಸುಲಿಗೆಗೆ ಎಳೆದುಬಿಟ್ಟಿವೆ. 10ರಿಂದ 15,000 ಟಿಕೆಟ್ ಈಗ 75,000, 80,000, 1 ಲಕ್ಷ ಬೇಕಾಬಿಟ್ಟಿ ಏರಿಕೆಯಾಗಿದೆ. ಏರ್ ಇಂಡಿಯಾ, ಸ್ಟಾರ್ ಏರ್, ಆಕಾಶ್ ಹೀಗೆ ಬಹುತೇಕ ಎಲ್ಲಾ ಏರ್ಲೈನ್ಸ್ಗಳು ಕೂಡ ಹಗಲು ದರೋಡೆಗೆ ಇಳಿದಿವೆ. ಇನ್ನು ಖಾಸಗಿ ಬಸ್ಗಳು ಕೂಡ ಪ್ರಯಾಣಿಕರಿಂದ ವಸೂಲಿ ಮಾಡಿಕೊಳ್ತಾ ಇದೆ. ಈ ಟಿಕೆಟ್ ರೇಟ್ ಕೇಳಿ ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ದಾರೆ. 3.5 ಫ್ಲೈಟ್ಗೂ 13,000, 16,000 ಮಾಡಿದ್ದಾರೆ. ಸರಿ 6.5 ಫ್ಲೈಟ್ಗೂ ಬುಕ್ ಮಾಡಿದ್ದು,
6 ಕಾಲಕ್ಕೂ ಬುಕ್ ಮಾಡಿದ್ದು 6 ಕಾಲ್ ಫ್ಲೈಟ್ ಈಗ ಬೋರ್ಡಿಂಗ್ ಪಾಸ್ ಬಂದಿಲ್ಲ. 6 ಕಾಲಕ್ಕೆ ಬುಕ್ ಆಯ್ತು, ಈಗ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಒಳಗಡೆ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಈಗ ಎಲ್ಲ 50% ಜಾಸ್ತಿ ಆಗಿದೆ. 4,500 ಇದ್ದಿದ್ದು ಇವಾಗ 13,000, 18,000, 20,000 ಆಗಿದೆ. ಇವಾಗ ಲಾಸ್ಟ್ 3.5 ಫ್ಲೈಟ್ಗೂ 13,000, 16,000 ಮಾಡಿದ್ದಾರೆ. ಸರಿ 6.5 ಫ್ಲೈಟ್ಗೂ ಬುಕ್ ಮಾಡಿದ್ದು 6 ಕಾಲಕ್ಕೂ ಬುಕ್ ಮಾಡಿದ್ದು 6 ಕಾಲ್ ಫ್ಲೈಟ್ ಈಗ ಬೋರ್ಡಿಂಗ್ ಪಾಸ್ ಬಂದಿಲ್ಲ. 6 ಕಾಲಕ್ಕೆ ಬುಕ್ ಆಯ್ತು, ಈಗ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಒಳಗಡೆ ಬಂದಿದ ಮೇಲೆ ಕ್ಯಾನ್ಸಲ್ ಆಯ್ತು. ಈಗ ಎಲ್ಲ 50% ಜಾಸ್ತಿ ಆಗಿದೆ. 4,500 ಇದ್ದಿದ್ದು ಇವಾಗ 13,000, 18,000, 20,000 ಆಗಿದೆ. ಇವಾಗ ಲಾಸ್ಟ್ 3.5 ಫ್ಲೈಟ್ಗೂ